ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮ ಭೂತಭಾವನಃ. ಪರಮಾತ್ಮ ಎಲ್ಲ ಜೀವರಿಗೂ ಆಶ್ರಯನಾಗಿದ್ದಾನೆ. ಆಶ್ರಯನಾಗಿದ್ದರೂ ಸಹ ಅವನು ನಮ್ಮ ಇಂದ್ರಿಯಗಳಿಗೆ ಗೋಚರನಾಗುವುದಿಲ್ಲ. ನಮ್ಮೊಳಗೆ ಪರಮಾತ್ಮ ಇದ್ದಾನೆ, ನಮಗೆಲ್ಲ ಆಶ್ರಯನಾಗಿದ್ದಾನೆ. ನಮಗೆ ಯಾಕೆ ಗೋಚರ ಆಗುವುದಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಭೂತಾನಿ ಈ ಜಡಸಹಿತರಾಗಿರತಕ್ಕಂತಹ ಜೀವರಾಶಿಗಳೆಲ್ಲ ಮತ್ಸ್ಥಾನಿ ನನ್ನನ್ನು ಆಶ್ರಯಿಸಿದ್ದರೂ ಕೂಡ ಅವರು ನನ್ನನ್ನು ತಿಳಿಯುವುದಿಲ್ಲ. ಯಾಕೆ ಅಂದರೆ ಅದು ಮೇ ಯೋಗಂ ಐಶ್ವರಂ, ಅದು ನನ್ನ ಸಂಬಂಧಿಯಾಗಿರತಕ್ಕಂತಹ ಸಾಮರ್ಥ್ಯ. ಅದು ಆದ್ದರಿಂದ ಎಲ್ಲರೊಳಗೆ ನಾನಿದ್ದರೂ ಸಹ, ಎಲ್ಲರೂ ನನ್ನನ್ನು ಆಶ್ರಯಿಸಿಕೊಂಡಿದ್ದರೂ ಸಹ ಅವರಿಗೆ ನನ್ನ ದರ್ಶನ ಸ್ಪರ್ಶನಾದಿಗಳು ಆಗುವುದಿಲ್ಲ, ಗೊತ್ತಾಗುವುದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳಿಕ್ಕೆ ಹೊರಟಿದ್ದು. ಈ ಶ್ಲೋಕ ಯಾಕೆ ಹೊರಟಿತು ಅಂದರೆ, ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನಲ್ಲಿ ಇವೆ ಅಂತಾದರೆ ತ್ವಯಿಚೇದ್ ಭೂತಾನಿ ತಿಷ್ಠಂತಿ ಭೂತಲೆ ವರ್ತಾಮಹೇ ಭೂತಲ ಶೈತ್ಯಾದಿನ ಅಹಂ ಶೀತೋ ಭವಾಮೀತಿ ಜ್ಞಾನಮಿವ ಭಗವತಿ ವಯಂ ವರ್ತಾಮಹೇ ಇತಿ ಧೀಃ ಸ್ಯಾತ್. ತಥಾ ವನ್ಯಾದಿ ಔಷ್ಣ್ಯ ಶೈತ್ಯಾಭ್ಯಾಂ ಭೂತಲಾದೇಃ ಔಷ್ಣ್ಯ ಶೈತ್ಯವದ್ ಅನ್ಯೋನ್ಯ ಧರ್ಮ ಸಂಕ್ರಾಂತಿ ಸ್ಯಾದಿತ್ಯತಃ ನ ಚ ಮತ್ಸ್ಥಾನಿ ಭೂತಾನಿ. ಈ ಶ್ಲೋಕ ಯಾಕೆ ಹೊರಟಿದೆ ಅಂದರೆ, ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳಿದ, ಏನು ಹೇಳಿದ? ಎಲ್ಲ ಜೀವರಾಶಿಗಳು ನನ್ನನ್ನು ಆಶ್ರಯಿಸಿಕೊಂಡಿವೆ ಅಂತ ಹೇಳಿದ. ಎಲ್ಲ ಜೀವರಾಶಿಗಳು ನನ್ನನ್ನು ಆಶ್ರಯಿಸಿಕೊಂಡಿವೆ ಅಂದರೆ ಪರಮಾತ್ಮನ ಸ್ಪರ್ಶದ ನಮಗೆ ಅನುಭವ ಆಗಬೇಕಲ್ಲ. ನಮಗೆ ಅವನು ಆಶ್ರಯನಾಗಿದ್ದಾನೆ ಅಂತಾದರೆ ನಮಗೆ ಅವನ ಅನುಭವ ಆಗಬೇಕು. ಹೇಗೆ? ಉದಾಹರಣೆ ಕೊಡ್ತಾರೆ ನೋಡಿ. ಈಗ ನಾವು ನೆಲದಲ್ಲಿ ಕೂತಿರ್ತೇವೆ. ನೆಲದಲ್ಲಿ ಕೂತಿರುವಾಗ ನೆಲ ತಣ್ಣಗಿದ್ರೆ ನಮಗೆ ಆ ತಣ್ಣನೆಯ ಒಂದು ಸ್ಪರ್ಶದ ಅನುಭವ ಆಗುತ್ತೆ ಅಲ್ವಾ? ನಾನೀಗ ಬರೀ ಖಾಲಿ ನೆಲದ ಮೇಲೆ ಕೂತಿದ್ದೇನೆ ಅಂತ ನಮಗೆ ಅರಿವು ಮೂಡುತ್ತದೆ. ಯಾಕೆ ಇಷ್ಟು ತಣ್ಣಗೆ ಅನ್ನಿಸ್ತಾ ಇದೆ ಅಂದರೆ, ನೆಲದ ಮೇಲೆ ಕೂತಿದ್ದೇನೆ, ಆದ್ದರಿಂದ ನನಗೆ ತಣ್ಣಗೆ ಅಂತ ಅನಿಸ್ತಾ ಇದೆ ಅಂತ. ಹಾಗೆ ನಾವು ಪರಮಾತ್ಮನಲ್ಲಿ ಇದ್ದೇವೆ ಅಂದರೆ ಅವನ ಸ್ಪರ್ಶ, ಅದರ ಅನುಭವ ನಮಗೆ ಆಗಬೇಕು.
ಆದರೆ ಹಾಗಾಗಲ್ಲ. ಒಂದು ಸಂದೇಹ ಅದು, ಎಲ್ಲ ಜೀವರಾಶಿಗಳು ಪರಮಾತ್ಮನಲ್ಲಿ ಇವೆ ಅಂತಾದರೆ ಈ ಭೂಮಿಯ ಸ್ಪರ್ಶದಿಂದಾಗಿ ನಮಗೆ ಈ ಶೈತ್ಯದ ಅನುಭವ ಆಗುವುದರಿಂದ ನಾನು ನೆಲದ ಮೇಲೆ ಕೂತ್ಕೊಂಡಿದ್ದೇನೆ ಅಂತ ಹೇಗೆ ಜ್ಞಾನ ಬರುತ್ತೋ ಹಾಗೆ ಪರಮಾತ್ಮನ ನಾವು ಇದ್ದೇವೆ ಅಂತಾದರೆ ಪರಮಾತ್ಮನ ಸ್ಪರ್ಶದ ಅನುಭವ ನಮಗೆ ಆಗಬೇಕು. ಪರಮಾತ್ಮನೊಳಗೆ ನಾವಿದ್ದೇವೆ ಎಂಬ ಅರಿವು ನಮಗೆ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿರ್ತಕ್ಕಂತಹ ಗುಣಗಳು ಅಥವಾ ನಮ್ಮಲ್ಲಿರ್ತಕ್ಕಂತಹ ಗುಣಗಳು ಪರಮಾತ್ಮನಲ್ಲಿ ಕಾಣಿಸ್ಕೊಳ್ಬೇಕು. ಪರಮಾತ್ಮನಿರ್ತಕ್ಕಂತಹ ಗುಣಗಳು ಜೀವರಾಶಿಯಲ್ಲಿ ಕಾಣಿಸ್ಬೇಕಾದೀತು. ಅದಕ್ಕೊಂದು ಉದಾಹರಣೆ ಸಹಿತ ವಿವರಿಸ್ತಾರೆ ವಿವೃತಿಯಲ್ಲಿ. ತಥಾ ವನ್ಯಾದಿ ಔಷ್ಣ್ಯಶೈತ್ಯಾಭ್ಯಾಂ ಭೂತಲಾದೇಹ ಔಷ್ಣ್ಯಶೈತ್ಯವತ್ ಅನ್ಯೋನ್ಯ ಧರ್ಮ ಸಂಕ್ರಾಂತಿಶ್ಚ ಸ್ಯಾತ್. ಈಗ ವನ್ಯಾದಿ ಬೆಂಕಿ ಇದ್ದಾಗ ನೆಲ ಬಿಸಿ ಆಗತ್ತೆ, ನೀರಿದ್ದಾಗ ನೆಲ ತಣ್ಣಗಾಗತ್ತೆ. ಹಾಗಾದರೆ ಈ ಬೆಂಕಿಗೆ ಅಥವಾ ನೀರಿಗೆ ಈ ಭೂಮಿ ಆಶ್ರಯವಾದಾಗ ಅದು ಬಿಸಿ ಅಥವಾ ತಣ್ಣಗೆ ಆಗತ್ತಾ ಇಲ್ಲ? ಹಾಗೆ ಭೂಮಿಯಲ್ಲಿ ಆ ಔಷ್ಣ್ಯ ಶೀತಲಗಳು ಹೇಗೆ ಆ ಧರ್ಮಗಳು ಸಂಕ್ರಾಂತವಾಗ್ತವೋ ಅದೇ ರೀತಿಯಲ್ಲಿ ಏನಾಗಬೇಕು, ಈ ಉಷ್ಣತೆ ಶೈತ್ಯ ಮೊದಲಾದ ಗುಣಗಳಿಗೆ ಆಶ್ರಯವಾಗಿರತಕ್ಕಂತಹ ನೆಲದಲ್ಲಿ ಆ ಉಷ್ಣತೆ ಶೈತ್ಯ ಮೊದಲಾದಗಳು ಹೇಗೆ ಕಾಣಿಸ್ಕೊಳ್ತಾವೋ ಹಾಗೆ ಜೀವರಾಶಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ ಅಂತಾದರೆ ಪರಮಾತ್ಮನಲ್ಲಿ ಈ ಇರತಕ್ಕಂತಹ ಪರಮಾತ್ಮನ ಗುಣಗಳಿವೆಯಲ್ಲ ಅವುಗಳೆಲ್ಲ ಜೀವರಾಶಿಗಳಲ್ಲಿ ಕಾಣಿಸಬೇಕಾದೀತು ಅನ್ನೋ ಪ್ರಶ್ನೆ ಬರ್ತದೆ. ಎಲ್ಲರಿಗೂ ನಾನು ಆಶ್ರಯನಾಗಿದ್ದೇನೆ, ಎಲ್ಲ ಜೀವರು ನನ್ನಲ್ಲಿ ಇದ್ದಾರೆ ಅಂತ ಹೇಳಿದರೆ ಈ ಎರಡು ಪ್ರಶ್ನೆ ಬರ್ತವೆ ಅಲ್ವೇ? ಆಶ್ಚರ್ಯವಾಗಿರ್ತಕ್ಕಂತಹ ವಸ್ತು ಏನಿದೆ ಅದರ ಅನುಭವ, ಅದರ ಔಷ್ಣ್ಯ ಶೈತ್ಯಾದಿ ಅನುಭವ ಮೂಲಕವಾಗಿ ನಾನೆಲ್ಲರೂ ಕೂತ್ಕೊಂಡಿದ್ದೇನೆ ಎಂಬ ಅರಿವು ಮೂಡುವ ಹಾಗೆ ನಾವು ಪರಮಾತ್ಮನಲ್ಲಿ ಇದ್ದೇವೆ ಅಂತಾದರೆ ನಮಗೆ ಪರಮಾತ್ಮನ ಸ್ಪರ್ಶದ ಅನುಭವಕ್ಕೆ ಬರಬೇಕು. ಬಂದು ಪರಮಾತ್ಮನೇ ನಾವು ಇದ್ದೇವೆ ಎಂಬ ಅನುಭವ ನಮಗಾಗಬೇಕು. ಅಲ್ಲದೆ ಆ ಪರಮಾತ್ಮನಿರತಕ್ಕಂತಹ ಗುಣಗಳು, ಈಗ ನೆಲದ ಮೇಲೆ ಬೆಂಕಿ ಇದ್ದಾಗ ನೆಲ ಬಿಸಿ ಆಗತ್ತೆ, ನೆಲದ ಮೇಲೆ ನೀರಿದ್ದಾಗ ನೆಲ ತಣ್ಣಗಾಗತ್ತೆ. ಆ ಬೆಂಕಿ ನೀರು ಮೊದಲಾದ ಪದಾರ್ಥಗಳ ಆ ಉಷ್ಣತೆ ಮತ್ತು ಶೈತ್ಯ ಮೊದಲಾದ ಗುಣಗಳಿಂದಾಗಿ ಆ ನೆಲವೂ ಕೂಡ ತಣ್ಣಗೆ ಅಥವಾ ಬಿಸಿಯಾಗಿ ಆಗುವ ಹಾಗೆ ಜೀವರಾಶಿಯ ಧರ್ಮಗಳು ಪರಮಾತ್ಮನಲ್ಲಿ ಕಾಣಿಸ್ಕೊಳ್ಬೇಕು, ಪರಮಾತ್ಮನ ಗುಣಗಳು ಜೀವರಾಶಿಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಆಕ್ಷೇಪ ಬರ್ತದೆ. ಹಾಗಾದರೆ ನಮ್ಮೊಳಗೆ ಪರಮಾತ್ಮ ಇಲ್ಲ, ನಾವು ಪರಮಾತ್ಮನಲ್ಲಿ ಇಲ್ಲ ಅಂತ ಆಗಬೇಕಾಗತ್ತೆ. ಆದರೆ ಎಲ್ಲ ಜೀವರು ಕೂಡ ಮತ್ಸ್ಥಾನಿ ನನ್ನೊಳಗಿದ್ದಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಒಂದು ಆಕ್ಷೇಪ ಹಿಂದಿನ ಶ್ಲೋಕದಲ್ಲಿ ಹೇಳಿರ್ತಕ್ಕಂತಹ ವಿಚಾರದ ಮೇಲೆ ಈ ಆಕ್ಷೇಪ ಬರೋದ್ರಿಂದ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ. ಇಲ್ಲದೆ ಹೋದರೆ ಹಿಂದಿನ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ವಿಚಾರಕ್ಕೂ ಈ ಶ್ಲೋಕದಲ್ಲಿ ಹೇಳ್ತಕ್ಕಂಥ ವಿಚಾರಕ್ಕೂ ಒಂದು ವಿರೋಧ ಬರ್ತದೆ. ತ್ವಯಿ ಚೇದ್ ಭೂತಾನಿ ತಿಷ್ಠಂತಿ, ನಿನ್ನಲ್ಲಿ ಎಲ್ಲ ಭೂತಗಳು ಇವೆ ಎಂದಾದರೆ, ಎಲ್ಲ ಜೀವರು ನಿನ್ನೊಳಗೆ ಎಂದಾದರೆ, ಭೂತಲೇ ವರ್ತಾಮಹೇ ಭೂತಲ ಶೈತ್ಯಾದಿನ ಅಹಂ ಶೀತಃ ಭವಾಮಿ ಇತಿ ಜ್ಞಾನಮಿವ. ನಾನು ಆ ಭೂತಲದ ಶೈತ್ಯಾದಿಗಳಿಂದ, ನೆಲ ತಣ್ಣಗಿದ್ರೆ ತಣ್ಣಗಿನ ಅನುಭವ, ನೆಲ ಬಿಸಿಯಾಗಿದ್ರೆ ಬಿಸಿ ಅನುಭವ, ಅದರಿಂದಾಗಿ ಶೀತೋ ಭವಾಮಿ, ನನ್ನ ಮೈಯೆಲ್ಲ ತಣ್ಣಗಾಗಿ ಬಿಟ್ಟಿದೆ ಅಂತ ಜ್ಞಾನ ಬರುವ ಹಾಗೆ
ಭಗವತಿ ವಯಂ ವರ್ತಾಮಹೇ, ನಾವು ಭಗವಂತನ ಒಳಗೆ ಇದ್ದೇವೆ ಎಂಬ ಬುದ್ಧಿ ನಮಗೆ ಬರಬೇಕು. ಆದರೆ ನಮಗೆ ಯಾರಿಗೂ ಹಾಗೆ ಇಲ್ಲ, ಹಾಗೆ ಅನುಭವ ಬರುವುದಿಲ್ಲ. ನಾವು ಭಗವಂತನೊಳಗೆ ಇದ್ದೇವೆ, ನಮಗೆ ಆಶ್ರಯನಾಗಿ ಭಗವಂತನಿದ್ದಾನೆ ಎಂಬ ಅನುಭವ ನಮಗೆ ಯಾರಿಗೂ ಬರ್ತಾ ಇಲ್ಲ. ತಥಾ ಹಾಗೆಯೇ ವನ್ಯಾದಿ ಔಷ್ಣ್ಯ ಶೈತ್ಯಾಭ್ಯಾಂ, ವನ್ಹಿ ಹಾಗೂ ನೀರು ಇವೇ ಮೊದಲಾದವುಗಳ ಔಷ್ಣ್ಯ, ಉಷ್ಣತೆ ಮತ್ತು ಶೀತ ಇವುಗಳಿಂದ ಆ ಭೂತಲಾದಿಗಳಿಗೆ ನೆಲ ಮೊದಲಾದವುಗಳಿಗೆ ಔಷ್ಣ್ಯ ಶೈತ್ಯಗಳ ಒಂದು ಅನ್ಯೋನ್ಯ ಧರ್ಮ ಸಂಕ್ರಮಣ ಹೇಗಾಗತ್ತೋ ಹಾಗೆ ಪರಮಾತ್ಮನಿರ್ತಕ್ಕಂತಹ ಧರ್ಮಗಳು ನಮ್ಮಲ್ಲಿ ಸಂಕ್ರಮಣ ಆಗಬೇಕು, ನಮ್ಮಲ್ಲಿರ್ತಕ್ಕಂತಹ ಧರ್ಮಗಳು ಪರಮಾತ್ಮಲ್ಲಿ ಕಾಣಿಸ್ಕೊಳ್ಬೇಕು ಅಂತಂದರೆ ಈ ಒಂದು ಆಕ್ಷೇಪಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದೇನೆ. ನಚ ಮತ್ಸ್ಥಾನಿ ಇತಿ ತ್ವಗಿಂದ್ರಿಯೇಣ ತಂ ಜ್ಞಾತ್ವಾ ಅನ್ಯೋನ್ಯ ಧರ್ಮ ಸಂಕ್ರಾಂತಿಂಚ ಆಸಾದ್ಯ ನ ತಿಷ್ಠಂತಿ ಭಗವತಃ ಪ್ರಾಕೃತ ಸ್ಪರ್ಶ ರಹಿತತ್ವ. ನಮ್ಮೊಳಗೆ ಭಗವಂತನಿದ್ದರೂ, ನಮಗೆ ಭಗವಂತ ಆಶ್ರಯನಾಗಿದ್ದರೂ ನಮಗೆ ತ್ವಗಿಂದ್ರಿಯದಿಂದ ಆ ಅನುಭವ ಆಗುವುದಿಲ್ಲ. ತ್ವಗಿಂದ್ರಿಯೇಣ ತಂ ಜ್ಞಾತ್ವ ಅನ್ಯೋನ್ಯ ಧರ್ಮ ಸಂಕ್ರಾಂತಿಂಚ ಆಸಾದ್ಯ ನ ತಿಷ್ಠಂತಿ. ನಾವು ಪರಮಾತ್ಮನಲ್ಲಿ ಇದ್ದರೂ, ಪರಮಾತ್ಮ ನಮಗೆ ಆಶ್ರಯನಾಗಿದ್ದರೂ ಸಹ ಈ ಸ್ಪರ್ಶನೇಂದ್ರಿಯದಿಂದ ಪರಸ್ಪರ ಧರ್ಮಗಳು ಪರಸ್ಪರರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಗುಣಗಳು ಜೀವರಾಶಿಯಲ್ಲಿ, ಜೀವರಾಶಿಯ ಗುಣ ಪರಮಾತ್ಮನಲ್ಲಿ ಬರಬೇಕಾದೀತು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ನಮಗೆ ಆಶ್ರಯವಾಗಿರತಕ್ಕಂತಹ ಈ ನೆಲ ಇದೆ, ಆ ನೆಲದಂತೆ ನಮಗೆ ಆಶ್ರಯನಾಗಿರ್ತಕ್ಕಂತಹ ಭಗವಂತ ಅವನನ್ನು ನಾವು ತ್ವಗಿಂದ್ರಿಯದಿಂದ ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಪರಮಾತ್ಮನಲ್ಲಿ ನಮ್ಮ ಹಾಗೆ ಪ್ರಾಕೃತವಾಗಿರ್ತಕ್ಕಂತಹ ಗುಣಗಳಿಲ್ಲ. ಪರಮಾತ್ಮ ನಮಗೆ ಆಶ್ರಯನಾಗಿದ್ದರೂ ಕೂಡ ಅವನ ಸ್ಪರ್ಶ ನಮಗೆ ಆಗೋದಿಲ್ಲ. ಮತ್ತು ನಮ್ಮ ಪ್ರಾಕೃತವಾಗಿರ್ತಕ್ಕಂತಹ ಸ್ಪರ್ಶ ಶಬ್ದಾದಿ ರೂಪಗಳು ಅವನಲ್ಲಿ ಬರುವುದಿಲ್ಲ. ಯಾಕೆ ಅಂದರೆ ಅವನಲ್ಲಿರ್ತಕ್ಕಂತಹ ಈ ಗುಣಗಳು ಅಪ್ರಾಕೃತವಾಗಿರ್ತಕ್ಕಂತಹ ಗುಣಗಳು. ಭಗವತಃ ಪ್ರಾಕೃತ ಸ್ಪರ್ಶರಹಿತತ್ವ, ಭಗವತಃ ಪ್ರಾಕೃತ ಸ್ಪರ್ಶರಹಿತತ್ವ. ನಮ್ಮ ಹಾಗೆ ಪ್ರಾಕೃತವಾಗಿರ್ತಕ್ಕಂತಹ ಸ್ಪರ್ಶ ಅವನಲ್ಲಿ ಇಲ್ಲ. ಅಶಬ್ದಂ, ಅಸ್ಪರ್ಶಂ, ಅರೂಪಂ ಇತ್ಯಾದಿ ಕಾಠಕೋಪನಿಷತ್ ಶ್ರುತಿ ಹೇಳ್ತದೆ. ನ ದೃಶ್ಯಶ್ಚಕ್ಷುಷಾ ಚಾಸೌ ನ ಸ್ಪರ್ಶಃ ಸ್ಪರ್ಶನೇನ ಚ. ಅವ ನಮ್ಮ ಕಣ್ಣಿನಿಂದ ಅವನು ಕಾಣಲ್ಪಡುವುದೂ ಇಲ್ಲ, ಹಾಗೂ ನಮ್ಮ ತ್ವಗಿಂದ್ರಿಯದಿಂದ ಅವನು ಸ್ಪರ್ಶಿಸಲ್ಪಡುವುದಿಲ್ಲ ಎಂಬ ಮೋಕ್ಷ ಧರ್ಮ ಶ್ರುತಿಯನ್ನು ಆಧಾರವಾಗಿಟ್ಟುಕೊಂಡು ಪರಮಾತ್ಮನಿರತಕ್ಕಂತಹ ಈ ಸ್ಪರ್ಶ ಮೊದಲಾದ ಗುಣಗಳು ಅವುಗಳೆಲ್ಲ ಅಪ್ರಾಕೃತವಾಗಿರತಕ್ಕಂತಹ ಗುಣಗಳು. ಅಪ್ರಾಕೃತವಾಗಿರತಕ್ಕಂತಹ ಗುಣಗಳ ಸ್ಪರ್ಶ ಪ್ರಾಕೃತವಾಗಿರತಕ್ಕಂತಹ ನಮ್ಮ ದೇಹದಲ್ಲಿ ಅದು ಇರುವುದು ಅನುಭವಕ್ಕೆ ಬರುವುದಿಲ್ಲ. ಪರಮಾತ್ಮನ ಶಬ್ದ, ಸ್ಪರ್ಶ, ರೂಪ ಈ ರೂಪಗಳ ಒಂದಲ್ಲಿ ಇಲ್ಲ ಅಂತಲೇ ಹೇಳೋದು. ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಅವೆಲ್ಲ ಪ್ರಾಕೃತ ರೂಪಗಳಲ್ಲ. ಹಾಗಾಗಿ ಅವನಲ್ಲಿ ಪ್ರಾಕೃತ ಸ್ಪರ್ಶ ಇಲ್ಲದೇ ಇರೋದ್ರಿಂದ ಅವನು ಪ್ರಾಕೃತವಾಗಿರ್ತಕ್ಕಂತಹ ನಮ್ಮ ಈ ಚಕ್ಷುರಿಂದ್ರಿಯದಿಂದ ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಕೃತವಾಗಿರ್ತಕ್ಕಂತಹ ಸ್ಪರ್ಶನೇಂದ್ರಿಯದಿಂದ, ತ್ವಗಿಂದ್ರಿಯದಿಂದ ಅವನ ಕಂಡುಕೊಳ್ಳಲಿಕ್ಕೆ ನಮಗೆ ಆಗುವುದಿಲ್ಲ. ಆದ್ದರಿಂದ ಅವನನ್ನು ಆಶ್ರಯಿಸಿರತಕ್ಕಂತಹ ಜೀವರು ಭಗವಂತನನ್ನು ಸ್ಪರ್ಶೇಂದ್ರಿಯದಿಂದ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಸಿದ್ಧ ಆಗತ್ತೆ. ಈ ವಿಚಾರವನ್ನು ತಿಳಿಸೋಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ ಅಂತ ಇದರ ಅರ್ಥ. ಎಲ್ಲ ಪ್ರಾಣಿಗಳಿಗೂ ಆಧಾರನಾಗಿದ್ದರೂ ನಚಮಸ್ಥಾನಿ ಭೂತಾನಿ ಮತಸ್ಥಾನಿ ಭೂತಾನಿ, ಯಾರೂ ನನ್ನೊಳಗಿಲ್ಲ ಅಂದರೆ ಅರ್ಥ ಹಾಗೆ. ನಚಮಸ್ಥಾನಿ, ಎಲ್ಲ ಜೀವರಾಶಿಗಳು ನನ್ನೊಳಗಿಲ್ಲ ಅಂದರೆ ನನ್ನೊಳಗೆ ಇದ್ದಾರೆ, ಮತ್ತೆ ನನ್ನಲ್ಲಿ ಅವರು ಆಶ್ರಯ ಪಡೆದಿದ್ದಾರೆ, ಆದರೂ ಕೂಡ ನನ್ನ ಅರಿವಿನ ಅನುಭವ ಅವರಿಗೆ ಆಗುವುದಿಲ್ಲ ಎಂಬ ಅರ್ಥದಲ್ಲಿ ಅಲ್ಲಿ ಹೇಳಿದ್ದು. ಏನು ಭೂತಾನಿ ಮತ್ಸ್ಥಾನಿನ, ಎಲ್ಲ ಜೀವಿಗಳು
ನನ್ನೊಳಗೆ ಇರುವವರಲ್ಲ. ನಾನು ಎಲ್ಲ ಜೀವಿಗಳನ್ನು ಧರಿಸಿದ್ದೇನೆ, ಎಲ್ಲ ಜೀವರು ನನ್ನೊಳಗೆ ಇದ್ದಾರೆ ಅಂತ ಇಲ್ಲಿ ಪೂರ್ವೋತ್ತರಗಳಲ್ಲಿ ವಿರೋಧ ಕಾಣುತ್ತೆ. ಆದರೆ ಅರ್ಥ ಹೇಗೆ ಏನಂದರೆ, ಎಲ್ಲ ಜೀವರು ನನ್ನೊಳಗಿದ್ದಾರೆ, ನನ್ನೊಳಗಿಲ್ಲ ಅಂದರೆ ಏನರ್ಥ ಅಂದರೆ, ಎಲ್ಲ ಜೀವರು ಭಗವಂತನೊಳಗಿದ್ದಾರೆ, ಆದರೆ ಎಲ್ಲ ಜೀವರು ನನ್ನೊಳಗಿಲ್ಲ ಅಂದ್ರೆ ಅದರ ಅರ್ಥ ಏನು ಅಂದರೆ, ಎಲ್ಲ ಜೀವರಲ್ಲಿ ನಾನಿದ್ರೂ ಕೂಡ ನನ್ನ ಗುಣಗಳ ಸ್ಪರ್ಶ ಅವರಿಗಿಲ್ಲ, ನನ್ನ ಅರಿವು ಅವರಿಗೆ ಆಗೋದಿಲ್ಲ ಅಂತ ಇದರ ಅರ್ಥ. ಹಾಗೆ ಅರ್ಥ ಮಾಡಿಕೊಂಡಾಗ ಇಲ್ಲಿ ವಿರೋಧ, ಯಾವ ವಿರೋಧ ಕಾಣುವುದಿಲ್ಲ. ಅದನ್ನೇ ಮುಂದಿನ ಇದರಲ್ಲಿ ಹೇಳ್ತಾ ಇರೋದು. ಪಶ್ಯಮೇ ಯೋಗಮೇಶ್ವರಂ. ಇದು ಹೇಗೆ ಸಾಧ್ಯ? ನಾವು ನೆಲದಲ್ಲಿ ಕೂತ್ಕೊಂಡಾಗ ನೆಲ ಬಿಸಿಯಾಗಿದ್ರೆ ನಮ್ಮ ದೇಹವು ಬಿಸಿಯಾಗತ್ತೆ. ಮತ್ತೆ ಬಿಸಿಯಾದ ನೆಲದಲ್ಲಿ ನಾನು ಕೂತ್ಕೊಂಡಿದ್ದೇನೆ ಅಂತ ನಮಗೆ ಅನುಭವ ಆಗುತ್ತೆ. ಹಾಗೆ ನಾವೆಲ್ಲ ಭಗವಂತನೊಳಗೆ ಇದ್ದೇವೆ ಅಂತಾದರೆ, ಭಗವಂತ ನಮಗೆ ಆಶ್ರಯನಾಗಿದ್ದಾನೆ ಅಂತಾದರೆ ಅವನ ಸ್ಪರ್ಶ ನಮಗೆ ಆಗಬೇಕು ಅಲ್ವಾ? ಅದು ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಅದು ನನ್ನ ಶಕ್ತಿ ಅಂತ ಹೇಳ್ತಾ ಇರೋದು. ಪಶ್ಯಮೇ ಯೋಗಂ ಐಶ್ವರಂ, ಮೇ ಐಶ್ವರಂ ಯೋಗಂ ಪಶ್ಯ. ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನಲ್ಲಿ ಇದ್ದರೂ, ಪರಮಾತ್ಮನು ಎಲ್ಲ ಜೀವರಾಶಿಯಲ್ಲಿದ್ದರೂ ಅವನನ್ನು ಆಶ್ರಯಿಸಿಕೊಂಡಿಲ್ಲ ಅಂತ ಹೇಳೋದು ಹೇಗೆ ಸರಿಯಾಗತ್ತೆ? ಎಲ್ಲ ಜೀವರಾಶಿಯಲ್ಲಿ ಪರಮಾತ್ಮ ಇದ್ದಾನೆ, ಆದರೆ ಅವುಗಳನ್ನು ಆಶ್ರಯಿಸಿಕೊಂಡಿಲ್ಲ. ಇದು ಹೇಗೆ ಅಂತಂದರೆ, ಅದು ನನ್ನ ಐಶ್ವರ್ಯ. ಪಶ್ಯಮೇ ಯೋಗಂ ಐಶ್ವರಂ. ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದು ಪಶ್ಯಮೇ ಯೋಗಂ ಐಶ್ವರಂ. ಐಶ್ವರ ಅಂದರೆ ಅದೊಂದು ಶಕ್ತಿ, ಈಶ್ವರನ ಶಕ್ತಿ, ಅಚಿಂತ್ಯವಾದ ಅದ್ಭುತವಾಗಿರತಕ್ಕಂತಹ ಶಕ್ತಿ. ಅಂತಹ ಶಕ್ತಿ ಇದ್ದು ಅಂತಹ ನನ್ನ ಯೋಗ, ಆ ಸಾಮರ್ಥ್ಯ, ಅದನ್ನು ಪಶ್ಯ, ನೋಡು. ಯೋಗ ಅಂದರೆ ಯೋಗೋ ಅಸೌ ಉಪಾಯ ಶಕ್ತಿರೇವಚ ಅಂತ ಶಬ್ದಾನುಶಾಸನಕ್ಕೆ ಅನುಸಾರವಾಗಿ ಯೋಗ ಶಬ್ದಕ್ಕೆ ಇಲ್ಲಿ ಸಾಮರ್ಥ್ಯ ಅಂತ ಅರ್ಥ. ನನ್ನ ಸಾಮರ್ಥ್ಯ, ನನ್ನ ಸಾಮರ್ಥ್ಯ. ಎಂಥ ಸಾಮರ್ಥ್ಯ ಅದು? ಐಶ್ವರಂ, ಅಚಿಂತ್ಯ ಅದ್ಭುತವಾದ ಶಕ್ತಿಗೆ ಸಂಬಂಧಪಟ್ಟಂತಹ ನನ್ನ ಸಾಮರ್ಥ್ಯ ಅದು. ಅದರಿಂದಾಗಿ ನಾನು ಅಲ್ಲಿದ್ದರೂ ಅದನ್ನು ಆಶ್ರಯಿಸದೇ ಇರುವುದು, ಅದರಲ್ಲಿದ್ದರೂ ಅದನ್ನು ಆಶ್ರಯಿಸೇ ಇರುವುದು. ಅದು ಹೇಗೆ ಅಂದರೆ, ಅದು ನನ್ನ ಅಚಿಂತ್ಯವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ. ಅದನ್ನು ನೀನು ಅರ್ಥ ಮಾಡ್ಕೋ ಅಂತ ಹೀಗೆ ಹೇಳುವ ಅಭಿಪ್ರಾಯ. ಹಿಂದಿನ ಶ್ಲೋಕದಲ್ಲಿ ಬಂತು ಅದು, ಅವ್ಯಕ್ತ ಮೂರ್ತಿನಾ ಅಂತ. ಭೂತಾಧಾರೋಪಿ ಕಥಂ ತದನಾಧಾರ ಇತ್ಯತಃ ಉಕ್ತಂ ಪಶ್ಯೇತ್ಯಾದಿ. ಎಲ್ಲ ಭೂತಗಳಿಗೆ ಆಧಾರನಾಗಿದ್ದರೂ, ಎಲ್ಲ ಜೀವರಿಗೂ ಪರಮಾತ್ಮ ಆಧಾರನಾಗಿದ್ದರೂ, ಕಥಂ ತದನಾಧಾರ, ಅದು ಹೇಗೆ ಅವನ ಆಧಾರ ಅಲ್ಲ ಅಂತ ಹೇಳೋದು ಅಂದರೆ, ಉಕ್ತಂ ಪಶ್ಯೇತ್ಯಾದಿ. ಐಶ್ವರಂ, ಈಶ್ವರ ಸಂಬಂಧಿನಂ, ಮೇ ಯೋಗಂ, ಈಶ್ವರ ಸಂಬಂಧಿನಂ, ಮೇ ಯೋಗಂ ಸಾಮರ್ಥ್ಯಂ, ಯೋಗ ಅಸೌ ಉಪಾಯ ಶಕ್ತಿರೇವಚ ಇತಿ ವಚನ. ಯೋಗೋಸೌ ಉಪಾಯ ಅಂದರೆ ಶಕ್ತಿ, ಶಕ್ತಿರೇವ ಅಂತ ಮಾತಿದೆ. ಪಶ್ಯ ಮಮ ತಾದೃಶೀಂ ಶಕ್ತಿ ಮಿತ್ಯರ್ಥ. ಅಂತಹ ನನ್ನ ಶಕ್ತಿಯನ್ನು ನೋಡು. ಪೂರ್ವತ್ರ ಅವ್ಯಕ್ತ ಮೂರ್ತಿನ ಇತಿ ಮೂರ್ತೌ ವ್ಯಕ್ತಾಯಾಂ ಸಾ ಅಸ್ಮದಾದೀನಾಮಿವ ಭಿನ್ನಾ ಇತಿ ಭ್ರಾಂತಿ ನಿರಾಸಾಯ ಸ್ವಲಕ್ಷಣಂ ಭೂತಾಧಾರತ್ವಾದಿಕಂ ಸ್ವದೇಹಸ್ಯಾಪಿ ಆಹ ಭೂತಭೃತ್. ಭೂತಾಧಾರನಾಗಿದ್ದಾನೆ ಅಂತ ಹೇಳಿದೆ. ಭೂತಭೃತ್ ಎಲ್ಲ ಭೂತಗಳು, ಎಲ್ಲ ಜೀವರನ್ನು ಧಾರಣ ಮಾಡಿದ್ದಾನೆ, ಅರ್ಥಾತ್ ಎಲ್ಲ ಜೀವಗಳಿಗೂ ಅವನ ಆಧಾರನಾಗಿದ್ದಾನೆ ಅಂತದರ ಅರ್ಥ ಭೂತಾಧಾರ. ಹಾಗಿರುವಾಗ ಈ ಭೂತಾಧಾರತ್ವವನ್ನು ಹೇಳಿದರೆ, ಎಲ್ಲ ಪ್ರಾಣಿಗಳಿಗೂ ಅವನು ಆಧಾರನಾಗಿದ್ದಾನೆ ಅಂತ ಹೇಳಿದರೆ, ಇನ್ನೊಂದು ಸಂದೇಹ ಬರ್ತದೆ ಇಲ್ಲಿ.
ಏನಂದ್ರೆ ಪೂರ್ವತ್ರ ಹಿಂದಿನ ಶ್ಲೋಕದಲ್ಲಿ ಅವ್ಯಕ್ತ ಮೂರ್ತಿನ ಮೂರ್ತೌ ಇತಿ ಮೂರ್ತೌ ಉಕ್ತಾಯಾಂ ಸಾ ಅಸ್ಮದಾದೀನಾಮೇವ ಭಿನ್ನ ಇತಿ ಭ್ರಾಂತಿ ನಿರಾಸಾಯ. ಅವ್ಯಕ್ತ ಮೂರ್ತಿನ ಅಂತ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನಿಗೆ ಶರೀರ ಇದೆ, ಅದು ನಮ್ಮಂತೆ ಅಲ್ಲ, ಅದು ಅವ್ಯಕ್ತವಾಗಿ ಇರತಕ್ಕಂತಹ ಶರೀರ. ಹಾಗಾದರೆ ನಮ್ಮ ಹಾಗೆ ಅವನಿಗೆ ಶರೀರ ಇದೆ. ಅವ್ಯಕ್ತವಾಗಿರತಕ್ಕಂತಹ ಶರೀರದಿಂದ ಅಂತ ಹೇಳಿದವನು. ಹಾಗಾದರೆ ನಮ್ಮ ಶರೀರದ ಹಾಗೆ ಅದು ನಮ್ಮ ಶರೀರ, ನಾವು ಬೇರೆ ಬೇರೆ, ನಾನು ಬೇರೆ ಶರೀರ ಬೇರೆ, ನಾನೇ ಶರೀರ ಅಲ್ಲ. ಯಾಕೆಂದರೆ ಮಮ ದೇಹ ಅಂತ ನಮಗೆ ಅನುಸಂಧಾನ ಬರುತ್ತೆ ಎಲ್ಲರಿಗೂ. ಇದು ನನ್ನ ದೇಹ ಎಂಬ ಅನುಭವ ನಮಗೆಲ್ಲರಿಗೂ ಇದೆ. ಯಾರಿಗೂ ನಾನು ದೇಹ ಅಂತ ಅನುಭವ ಇಲ್ಲ. ಹಾಗಾದರೆ ಆತ್ಮ ಬೇರೆ ದೇಹ ಬೇರೆ, ಆತ್ಮನೇ ದೇಹ ಅಲ್ಲ, ದೇಹ ಬೇರೆ ಆತ್ಮ ಬೇರೆ. ಹಾಗಾದರೆ ಆತ್ಮನಿಗಿಂತ ದೇಹ ಭಿನ್ನ ಹೇಗೋ ಹಾಗೆ ಪರಮಾತ್ಮ ತನ್ನ ಅವ್ಯಕ್ತವಾಗಿರತಕ್ಕಂತಹ ಶರೀರದಿಂದ ಅಂತ ಹೇಳಬೇಕಾದ್ರೆ, ಹಾಗಾದರೆ ನಮ್ಮ ಶರೀರದ ಹಾಗೆ ಅವನ ಶರೀರವೂ ಕೂಡ ಅವನಿಂದ ಭಿನ್ನವಾಗಿದೆಯಾ ಅಂತ ಭ್ರಾಂತಿ ಬರ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಹೇಳ್ತಾ ಇರೋದು, ಈ ಭೂತಾಧಾರತ್ವ, ಭೂತಗಳಿಗೆ ಆಧಾರನಾಗಿದ್ದಾನೆ ಅಂತಾದರೆ ದೇಹ ಇರಬೇಕಲ್ಲ. ಭೂತಾಧಾರತ್ವಾದಿಗಳು ಆ ಪರಮಾತ್ಮನ ದೇಹಕ್ಕೆ ಇವೆ. ಆದ್ದರಿಂದ ಅದು ತನಗಿಂತ ಭಿನ್ನ ಅಲ್ಲ ಅಂತ ಅಭಿಪ್ರಾಯದಿಂದ ಹೇಳಿದಲ್ಲ. ಭೂತಭೃತ್ ನಚ ಭೂತಸ್ಥಃ ಮಮಾತ್ಮ ಭೂತಭಾವನಃ ಅಂತ ಹೇಳ್ತಿದ್ದಾನಲ್ಲಿ. ಭೂತಭೃತ್ ಎಲ್ಲ ಜೀವಿಗಳನ್ನು ಧರಿಸಿದವ, ಆದರೆ ನಚ ಭೂತಸ್ಥಃ ಭೂತಗಳಲ್ಲಿ ಅವನಿಲ್ಲ, ಎಲ್ಲ ಜೀವರಲ್ಲಿ ಅವನಿಲ್ಲ ಅಂತ ಹೇಳ್ತಾ ಇದ್ದಾನೆ. ಭೂತಭಾವನಃ, ಭೂತಭಾವನ ಅಂದರೆ ಭೂತ ಅಂದರೆ ಜೀವರಾಶಿಗಳು, ಜಡಸಹಿತವಾಗಿರತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಭಾವನಃ ಉತ್ಪತ್ತಿ ಮಾಡತಕ್ಕಂಥವನು. ಅಂತಹ ಯಾವುದು ಮಮ ಆತ್ಮ, ನನ್ನ ದೇಹ, ಅದು ನನ್ನ ಹಾಗೆ ಅವುಗಳಿಗೆ ಪ್ರೇರಕವಾಗಿದೆ ಹೊರತು ನನ್ನ ದೇಹ ಬೇರೆ ನಾನು ಬೇರೆ ಅಲ್ಲ. ಆದರೂ ಅದನ್ನು ನಾನು ಆಶ್ರಯಿಸಿಲ್ಲ ಅಂತ. ನಚ ಭೂತಸ್ಥಃ, ನಾನು ಆಶ್ರಯಿಸಿದ್ದಿಲ್ಲ ಅಂತ ಅದರ ಅಭಿಪ್ರಾಯ. ಭೂತಭೃತ ನಚ ಭೂತಸ್ಥಃ ಮಮ ಆತ್ಮ, ಮಮ ಆತ್ಮ ನನ್ನ ಆತ್ಮ ಅಂದರೆ ನನ್ನ ದೇಹ ಅಂತ ಅರ್ಥ. ನನ್ನ ದೇಹ, ನನ್ನ ದೇಹ ಅಂದರೆ ಹಾಗಾದರೆ ಪರಮಾತ್ಮ ಹೇಳ್ತಾ ಇದೆ ನನ್ನ ದೇಹ ಅಂತ. ಮಮ ಆತ್ಮ ಅಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡಿದ್ದು ದೇಹ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದು. ವಾಸ್ತವಿಕ ಮಮ ದೇಹ ಅಂತ ಹೇಳ್ಬೇಕು, ನನ್ನ ದೇಹ, ನನ್ನ ದೇಹ ಅಂತ ಹೇಳದೆ ನನ್ನ ಆತ್ಮ ಅಂತ ಹೇಳಿದ್ದು. ನನ್ನ ದೇಹ ಅಂತ ಹೇಳಿದರೆ ಏನಾಗ್ತಾ ಇತ್ತು? ನನ್ನ ದೇಹ ಅಂತ ಹೇಳಿದರೆ ಆಗ ಆತ್ಮ ಬೇರೆ ದೇಹ ಬೇರೆ ಅಂತ ಆಗತ್ತೆ. ಆತ್ಮ ಬೇರೆ ದೇಹ ಬೇರೆ, ನಮಗೆ ಆತ್ಮ ಬೇರೆ ದೇಹ ಬೇರೆ. ಹೇಗೋ ಮಮ ದೇಹ ಅಂತ ಅಲ್ಲಿ ಹೇಳಿಬಿಟ್ಟಿದ್ರೆ ಕೃಷ್ಣ, ನಾನು ಬೇರೆ ನನ್ನ ದೇಹ ಬೇರೆ ಅಂತ ಆಗ್ತಾ ಇತ್ತು. ಆದರೆ ಪರಮಾತ್ಮನ ದೇಹ ಅದು ಅವನ ಸ್ವರೂಪ, ಪರಮಾತ್ಮ ಬೇರೆ ಅಲ್ಲ, ಅವನ ಶರೀರ ಬೇರೆ ಅಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಮಮ ದೇಹ ಅಂತ ಹೇಳೋ ಬದಲು ಮಮ ಆತ್ಮ ಅಂತ ಹೇಳಿದ್ದಾನೆ. ಮಮ ದೇಹ ಅಂತ ಹೇಳಿದರೆ ಏನಾಗ್ತಾ ಇತ್ತು? ಅದೇ ನಮ್ಮ ದೇಹ ಹಾಗೂ ನಾವು ಬೇರೆ ಆದಂತೆ ಪರಮಾತ್ಮ ಪರಮಾತ್ಮನ ದೇಹ ಅವುಗಳಿಗೆ ಭೇದ ಇದೆಯಾ ಅಂತ ಪ್ರಶ್ನೆ ಬರ್ತಾ ಇತ್ತು. ಆದರೆ ಪರಮಾತ್ಮನ ದೇಹ ಇದ್ರೂ ಕೂಡ ಅದು ಮಮ ಆತ್ಮ, ಅದು ಚೇತನವೇ ಆಗಿದೆ, ಅದು ಜಡ ಅಲ್ಲ, ಅದು ಚೇತನ ಸ್ವರೂಪವೇ ಆಗಿದೆ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ದೇಹ ಅಂತ ಹೇಳುವ ಅರ್ಥದಲ್ಲಿ ಆತ್ಮ ಶಬ್ದವನ್ನು ಪರಮಾತ್ಮ ಪ್ರಯೋಗ ಮಾಡಿದ್ದಾನೆ. ಅದು ದೇಹವೂ ಆಗಿದೆ ಚೇತನವೂ ಆಗಿದೆ ಅಂತ ಹೇಳುವ ಮೂಲಕವಾಗಿ
ನನ್ನ ದೇಹ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇದನ್ನು ತಿಳಿಸೋಕ್ಕೋಸ್ಕರವಾಗಿ ಅಲ್ಲಿ ಪರಮಾತ್ಮ ಮಮ ದೇಹ ಅಂತ ಹೇಳಿದೆ, ಮಮ ಆತ್ಮ ಅಂತ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ದೇಹ ಇದೆ ಅಂದ ಕೂಡಲೇ ಅಲ್ಲಿ ದೇಹ ಬೇರೆ ಆತ್ಮ ಬೇರೆ ಅಂತ ಬರ್ತದೆ. ನನ್ನ ದೇಹ ಅಂತ ಹೇಳ್ತೇವೆ, ನಾನು ನನ್ನದು. ನಮ್ಮದು ಅನೇಕ ವಸ್ತುಗಳಿವೆ. ನನ್ನ ಪೆನ್ನು, ನನ್ನ ಪುಸ್ತಕ, ನನ್ನ ಮನೆ, ನನ್ನ ಹಣ. ಈ ಸ್ವಸ್ವಾಮಿ ಭಾವ ಸಂಬಂಧ ಇರಬೇಕಾದ್ರೆ ಎರಡು ವಸ್ತುಗಳು ಭಿನ್ನವಾಗಿ ಇರಬೇಕು. ಎರಡು ಒಂದೇ ಆದರೆ ನನ್ನದು ಅಂತ ಬರುವುದಿಲ್ಲ. ನಾನು ನನ್ನ ದೇಹ ಬೇರೆ ಆಗಿದ್ದೇ ಮಾತ್ರ ಇದು ನನ್ನ ದೇಹ ಅಂತ ಅನುಭವ ಬರುತ್ತೆ. ಆದರೆ ನಾನು ದೇಹ ಎರಡೂ ಒಂದೇ ಅಂತಾದರೆ ಅಲ್ಲಿ ಸ್ವಸ್ವಾಮಿ ಭಾವ ಸಂಬಂಧ ಇರುವುದಿಲ್ಲ. ಇದು ನನ್ನ ದೇಹ ಅಂತ, ನಾನು ನನ್ನದು ಅಂತ ಈ ಸ್ವಸ್ವಾಮಿ ಭಾವ ಬರಬೇಕಾದ್ರೆ ಆ ಎರಡು ವಸ್ತುಗಳು ಬೇರೆ ಬೇರೆಯಾಗಿರಬೇಕು. ಹಾಗಿದ್ದಾಗ ಏನಾಗತ್ತೆ ಅಂದರೆ, ಈ ನನ್ನ ದೇಹಕ್ಕೂ ನನಗೂ ಸ್ವಸ್ವಾಮಿ ಭಾವ ಸಂಬಂಧ ಇದೆ ಹೇಗೋ ಹಾಗೆ ಪರಮಾತ್ಮನ ದೇಹವು ಬೇರೆ ಬೇರೆಯಾ ಅಂತ ಭ್ರಾಂತಿ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಆತ್ಮನಿಗೆ ಆತ್ಮ ಬೇರೆ ದೇಹ ಬೇರೆ ಅಂತ ಇದ್ದ ಹಾಗೆ ಅಲ್ಲ. ನಮಗೆ ಹೇಗೆ ನಮ್ಮ ಆತ್ಮನಿಗಿಂತ ದೇಹ ಭಿನ್ನವಾಗಿ ಕಂಡಿದೆಯೋ ಆ ತರಹ ಅಲ್ಲ, ನನ್ನ ಶರೀರ ನನಗಿಂತ ಭಿನ್ನ ಅಲ್ಲ ಅಂತ ಹೇಳಬೇಕಾಗಿದೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ಮಮ ಆತ್ಮ ಅಂತ ಹೇಳ್ತಾ ಇರೋದು. ನನ್ನ ಶರೀರ ನನಗಿಂತ ಭಿನ್ನ ಅಲ್ಲ ಅಂತ ಅಲ್ಲಿ ದೇಹ ಶಬ್ದವನ್ನು ಹೇಳದೆ ಮಮ ಆತ್ಮ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಹೇಳೋ ಮೂಲಕವಾಗಿ ತನ್ನ ಶರೀರಕ್ಕೂ ತನಗೂ ಯಾವ ಭೇದ ಇಲ್ಲ. ಹೀಗೆ ತನ್ನ ಅಸಾಧಾರಣ ಧರ್ಮ ತನ್ನ ಶರೀರದಲ್ಲಿ ಇರುವುದರಿಂದ ಏನು ಆ ಪರಮಾತ್ಮ ಎಲ್ಲರಿಗೂ ಆಶ್ಚರ್ಯನಾಗಿದ್ದರೂ ಕೂಡ ಅದರ ಅನುಭವ ಜೀವರಿಗೆ ಆಗುವುದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಭೂತಭಾವನಃ ಭೂತಾನಾಂ ಉತ್ಪತ್ತಿಕರ್ತ ಮಮ ಆತ್ಮ. ಭೂತಾನಾಂ ಎಲ್ಲ ಜಡಸಹಿತವಾಗಿರತಕ್ಕಂತಹ ಜೀವರ ಉತ್ಪತ್ತಿಕರ್ತ, ಸೃಷ್ಟಿ ಮಾಡತಕ್ಕಂಥವನು ಯಾರು? ಮಮ ಆತ್ಮ ಮಮ ದೇಹ. ಅದು ನಾನೇ, ನನ್ನ ಆತ್ಮ ಅಂದರೆ ನನ್ನ ದೇಹ ಅಂತ ಅರ್ಥ. ಅಹಮಿವ ಭೂತಭೃತ್ ಭೂತಸ್ಥಶ್ಚ ನಭವತಿ ಇತ್ಯರ್ಥ. ಬೇರೆ ಕಡೆಯಲ್ಲಿ ದೇಹ ಬೇರೆ ಆತ್ಮ ಬೇರೆ ಆಗಿರುತ್ತೆ, ಆದರೆ ಇಲ್ಲಿ ಹಾಗಲ್ಲ. ನಾನೇ ಭೂತಗಳಿಗೆ ಆಧಾರ, ನಾನೇ ಭೂತಗಳಲ್ಲಿ ಇರತಕ್ಕಂಥವನು. ಯಾವತ್ತು ಒಂದು ವಸ್ತುದಲ್ಲಿ ಇನ್ನೊಂದು ವಸ್ತು ಇದೆ ಅಂದರೆ ಅವೆರಡು ವಸ್ತುಗಳು ಬೇರೆ ಬೇರೆ ಆಗಿರಬೇಕು ಅಲ್ವೇ? ಅದಕ್ಕೋಸ್ಕರ ಭೂತಭೃತ್ ಭೂತಸ್ಥಶ್ಚ ನ ಭವತಿ ಇತ್ಯರ್ಥ. ಮಮ ದೇಹ ಇತಿ ವಕ್ತವ್ಯೆ, ನನ್ನ ದೇಹ ಅಂತ ಹೇಳಬೇಕಾಗಿತ್ತು. ಮಮ ಆತ್ಮ ಅಂತ ಹೇಳಿದ್ದು ಯಾಕೆ ಅಂದರೆ ಅಚೇತನಸ್ಯ ದೇಹಸ್ಯ ಕಥಂ ಭಗವನ್ ಲಕ್ಷಣಂ ಸ್ಯಾತ್. ದೇಹ ಅನ್ನೋದು ಜಡ ಆದ್ದರಿಂದ ಜಡವಾಗಿರ್ತಕ್ಕಂಥ ದೇಹ ಭಗವಂತನ ಲಕ್ಷಣ ಹೇಗಾಗತ್ತೆ ಅಂತ ಶಂಕೆ ಬರೋದ್ರಿಂದ ಅದನ್ನು ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ತಸ್ಯ ಚೇತನತ್ವಂ ಪೃಥಕ್ ವಾಚ್ಯಂ ಸ್ಯಾತ್. ತನ್ನ ದೇಹ ಅದು ಚೇತನ ಅಂತ ಮತ್ತೆ ಮುಂದೆ ಹೇಳಬೇಕಾಗ್ತಾ ಇತ್ತು. ಅದರ ಬದಲಿಗೆ ಆತ್ಮ ಪದವಿ ಪ್ರಯೋಗ ಮಾಡಿಬಿಟ್ರೆ ದೇಹತ್ವ ಬೇರೆ ಅಲ್ಲ, ಚೇತನತ್ವ ಬೇರೆ ಅಲ್ಲ. ದೇಹತ್ವವನ್ನೇ ಹೇಳುವ ಅಭಿಪ್ರಾಯ ಇಟ್ಕೊಂಡು ಇಲ್ಲಿ ಚೇತನತ್ವ ಅಂದರೆ ಆತ್ಮಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಹಾಗಾಗಿ ದೇಹತ್ವವನ್ನು ಹೇಳಿದಾಗಾಯಿತು, ಚೇತನತ್ವವನ್ನು ಹೇಳಿದಾಗಾಯಿತು. ಆತ್ಮಪದಸ್ಯ, ಯಾಕಂದರೆ ಆತ್ಮಪದಕ್ಕೆ ಹಾಗೆರಡೂ ಅರ್ಥ ಇದೆ. ಆತ್ಮಶಬ್ದಕ್ಕೆ ದೇಹ ಅಂತಲೂ ಅರ್ಥ ಇದೆ, ಆತ್ಮ ಅಂತಲೂ ಅರ್ಥ ಇದೆ. ದೇಹ ಚೇತನ ರೂಪ ಉಭಯಾರ್ಥತ್ವ. ಇಷ್ಟು ಈ 5ನೇ ಶ್ಲೋಕದ ಅಭಿಪ್ರಾಯ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ಥಾನೀತ್ಯುಪಧಾರಯ. ಎಲ್ಲ ಭೂತಗಳು, ಎಲ್ಲ ಜೀವರಾಶಿಗಳು ನನ್ನಲ್ಲಿಯೇ ಇವೆ. ಆದರೆ ಅವುಗಳು ನನ್ನ ಸಂಪರ್ಕ ಹೊಂದಿದ್ರೂ ಕೂಡ ನನ್ನ ಧರ್ಮಗಳು
ಅವರಲ್ಲಿ ಅವರ ಧರ್ಮಗಳು ನನ್ನಲ್ಲಿ ಪರಸ್ಪರ ಪಲ್ಲಟಗೊಳ್ಳುವುದಿಲ್ಲ ಅಂತ ಹಿಂದೆ ಇನ್ನೊಂದು ಪ್ರಶ್ನೆ ಬಂದಿತ್ತು. ಒಂದು ಭಗವಂತನ ಅರಿವು ನಮಗೆ ಆಗುವುದಿಲ್ಲ, ಮತ್ತೊಂದು ನಮಗೆ ಭಗವಂತ ಆಶ್ರಯನಾಗಿದ್ದರೆ ಅವನ ಗುಣಗಳು ನಮಗೆ ಬರಬೇಕು, ನಮ್ಮ ಗುಣಗಳು ಅವನಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಬಂದಿತ್ತು. ಆ ಎರಡನೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರೋದಿಲ್ಲಿ, ಯಥಾ ಆಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿ ತ್ಯುಪಧಾರಯ. ಪರಮಾತ್ಮ ಎಲ್ಲರಿಗೂ ಆಧಾರನಾಗಿದ್ದರೂ ಅನ್ಯೋನ್ಯ ಧರ್ಮಗಳ ಸಂಕ್ರಾಂತ್ಯಾದಿಗಳು ಆಗಬೇಕಾಗತ್ತಲ್ಲ ಅಂತ ಹಿಂದಿನ ಪ್ರಶ್ನೆಗೆ ಅವಕಾಶ ಇಲ್ಲ. ಅನ್ಯೋನ್ಯ ಧರ್ಮ ಸಂಕ್ರಾಂತ್ಯಾದಿ ಅಸಂಭಾವಿತ. ಪರಮಾತ್ಮ ಎಲ್ಲರಿಗೆ ಆಧಾರನಾಗಿದ್ದರೂ ಕೂಡ ಅನ್ಯೋನ್ಯ ಧರ್ಮ ಸಂಕ್ರಾಂತಿ ಅನ್ಯೋನ್ಯ ಧರ್ಮ ಸಂಕ್ರಾಂತಿ ಆಗಬೇಕಾಗತ್ತಲ್ಲ ಅನ್ನುವ ಪ್ರಶ್ನೆ ಬಂದಿತ್ತು. ಆ ಅನ್ಯೋನ್ಯ ಧರ್ಮ ಅಸಾಂಕ್ರಾಂತ್ಯಾದಿ ಸರ್ವಾಧಾರಣ ಆಗಿದ್ದರೂ ಕೂಡ ಪರಮಾತ್ಮನ ಧರ್ಮಗಳು ಜೀವರಲ್ಲಿ, ಜೀವರ ಧರ್ಮಗಳು ಪರಮಾತ್ಮನಲ್ಲಿ ಸಂಕ್ರಾಂತಿ ಆಗಬೇಕಂತಿಲ್ಲ. ಅದು ಅಸಂಭಾವಿತ ಏನೂ ಅಲ್ಲ. ಅದು ಹೇಗೆ ಅಂತ ಒಂದು ದೃಷ್ಟಾಂತವನ್ನು ಕೊಟ್ಟು ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಯಥಾಕಾಶ ಸ್ಥಿತೋ ನಿತ್ಯಂ. ಯಥಾ ಆಕಾಶಸ್ಥಿತೋ ನಿತ್ಯಂ. ಆಕಾಶದಲ್ಲಿ ಯಾವಾಗಲೂ ಆಕಾಶದಲ್ಲಿರತಕ್ಕಂತಹ ವಾಯು, ಆ ವಾಯು ಆಕಾಶದಲ್ಲಿ ಎಲ್ಲ ಕಡೆ ವ್ಯಾಪಿಸಿದರೂ ಕೂಡ ತಾನು ಯಾವ್ಯಾವ ವಸ್ತುಗಳ ಸಂಪರ್ಕವನ್ನು ಹೊಂದಿದೆಯೋ ಆಯಾ ವಸ್ತುಗಳ ಸಂಪರ್ಕವನ್ನು ಅದು ತನ್ನಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. ಆಯಾ ವಸ್ತುಗಳ ಧರ್ಮಗಳನ್ನು, ವಾಯುವಿರತಕ್ಕಂಥ ಧರ್ಮಸ್ಪರ್ಶ ಅದನ್ನು ಅದು ಅಳವಡಿಸಿಕೊಳ್ಳುವುದಿಲ್ಲ. ಎಲ್ಲ ಕಡೆಯೂ ಆ ವಾಯು ವ್ಯಾಪಿಸಿದ್ದರೂ ಕೂಡ ಆಕಾಶ ಎಲ್ಲ ಕಡೆ ಇದೆ. ಆ ಎಲ್ಲ ಆಕಾಶದಲ್ಲಿ ವಾಯುವು ಇದೆ. ಹಾಗಿದ್ದರೂ ಕೂಡ ತಾನು ಯಾವ್ಯಾವ ವಸ್ತುಗಳ ಸಂಪರ್ಕವನ್ನು ಹೊಂದಿದೆಯೋ ಆ ಎಲ್ಲ ವಸ್ತುಗಳ ಧರ್ಮಗಳನ್ನು ಅದು ತನ್ನಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. ಅದರಂತೆ ಜೀವರಾಶಿಗಳು ಕೂಡ ನನ್ನಲ್ಲಿದ್ದರೂ ಕೂಡ ನನ್ನ ಸಂಪರ್ಕ ಹೊಂದಿದ್ದರೂ ನನ್ನ ಧರ್ಮಗಳು ಜೀವರಲ್ಲಿ ಪಲ್ಲಟಗೊಳ್ಳುವುದಿಲ್ಲ, ಅಥವಾ ಜೀವರ ಧರ್ಮಗಳು ನನ್ನಲ್ಲಿ ಪಲ್ಲಟಗೊಳ್ಳುವುದಿಲ್ಲ. ಇದನ್ನು ಉಪಧಾರಯ, ನೀನು ದೃಢಪಡಿಸಿಕೋ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಭಗವತಃ ಸರ್ವಾಧಾರತ್ವೇಪಿ, ಪರಮಾತ್ಮ ಎಲ್ಲರಿಗೂ ಆಧಾರನಾಗಿದ್ದರೂ ಕೂಡ ಅನ್ಯೋನ್ಯ ಧರ್ಮ ಅಸಂಕ್ರಾಂತ್ಯಾದಿ ಅಸಂಭಾವಿತ ಇತ್ಯತಃ. ಅನ್ಯೋನ್ಯ ಧರ್ಮ ಅಸಂಕ್ರಾಂತಿ, ಅನ್ಯ ಧರ್ಮ ಒಬ್ಬನ ಧರ್ಮ ಇನ್ನೊಬ್ಬನಲ್ಲಿ, ಜೀವರ ಧರ್ಮ ಪರಮಾತ್ಮನಲ್ಲಿ, ಪರಮಾತ್ಮ ಧರ್ಮ ಜೀವರಲ್ಲಿ, ಇವು ಸಂಕ್ರಾಂತ ಆಗುವುದಿಲ್ವಾ? ಆಗುವುದಿಲ್ಲ. ಆಗದೇ ಇರುವುದು ಉಂಟಾಗಿ ಅಂದರೆ ಅದು ಅಸಂಭಾವಿತ ಏನಲ್ಲ ಎಂಬುದನ್ನು ದೃಷ್ಟಾಂತದಿಂದ ಉಪಪಾದನೆ ಮಾಡ್ತಾ ಇದ್ದಾನೆ. ಯಥಾ ಇತಿ ಅವಕಾಶಮ್ಮಿನ ಅವಸ್ಥಿತ್ಯಯೋಗಾತ್ ನಿತ್ಯಮಾಕಾಶೇ ಸ್ಥಿತಃ ಮಹಾನ್ ವಾಯು ಸರ್ವತ್ರಗಃ ಅಪಿ ತತ್ತದ್ಧರ್ಮಾನ್ ನ ಆಪ್ನೋತಿ. ಶೈತ್ಯಸೌರಭಾದಿಕಂತೂ ವಾಯುಸಂಬದ್ಧ ಜಲಾದಿ ಅವಯವಗತಮೇವ ನ ವಾಯುಗತಂ ತಥಾ ಸರ್ವಾಣಿ ಭೂತಾನಿ ಮಸ್ಥಾನಿ ನ ಅನ್ಯೋನ್ಯ ಧರ್ಮ ಸಂಕ್ರಾಂತಿಮಂತಿ ಇತಿ ಉಪಧಾರಯ ಇತಿ. ಸರ್ವಾಧಾರತ್ವೇಪಿ, ಪರಮಾತ್ಮನ ಸರ್ವಾಧಾರನಾಗಿದ್ದರೂ ಕೂಡ ಪರಸ್ಪರ ಧರ್ಮ ಪಲ್ಲಟವಿಲ್ಲ. ಅನ್ಯೋನ್ಯ ಧರ್ಮ ಅಸಂಕ್ರಾಂತ್ಯಾದಿ, ಪರಸ್ಪರ ಧರ್ಮ ಪಲ್ಲಟವಿಲ್ಲ ಅನ್ನೋದು ಅಸಂಭಾವಿತ ಅಲ್ಲ. ಅಸಂಭಾವಿತ ಇತ್ಯತಃ, ಅಸಂಭಾವಿತ ಏನು ಅಲ್ಲ ಎಂಬುದನ್ನು ಅದು ಸಂಭಾವಿತ ಅಂತ ಉದಾಹರಣೆ ಮೂಲಕವಾಗಿ ಇಲ್ಲಿ ಹೇಳ್ತಾ ಇರೋದು. ಯಥಾಕಾಶ ಸ್ಥಿತೋ ಎಂಬ ಶ್ಲೋಕದಲ್ಲಿ ಉಪಪಾದನೆ ಮಾಡ್ತಾ ಇರೋದು. ಅವಕಾಶಮ್ಮಿನ, ಅವಕಾಶ ಇಲ್ಲದೆ ಇರುವಾಗ ಒಂದು ವಸ್ತು ಇರುತ್ತದಾ? ಯಾವುದೇ ಒಂದು ವಸ್ತು ಇರಬೇಕಾದ್ರೆ ಅದಕ್ಕೊಂದು ಅವಕಾಶ ಬೇಕು, ಸ್ಪೇಸ್ ಇದ್ರೆ ಮಾತ್ರ ಅಲ್ಲಿ ಒಂದು ವಸ್ತುವನ್ನು ಇಡಲಿಕ್ಕೆ ಸಾಧ್ಯ. ಯಾವುದೇ ವಸ್ತುವನ್ನು ಇಡಬೇಕಾದ್ರೆ ಒಂದು ಅವಕಾಶ ಬೇಕು. ಅವಕಾಶ, ಸ್ಪೇಸ್ ಇಲ್ಲ ಅಂತಾದರೆ
ಅಲ್ಲಿ ಯಾವ ವಸ್ತುವನ್ನು ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವಕಾಶಮ್ಮಿನ ಅವಕಾಶವಿಲ್ಲದೆ ಇರುವಾಗ ಯಾವ ವಸ್ತು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಆಕಾಶ ಅಂದ್ರೇನು? ಅದು ಅವಕಾಶ. ಆಕಾಶ ಅಂದರೆ ಸ್ಪೇಸ್. ಆಕಾಶ ಎಲ್ಲಿದೆಯೋ ಅಲ್ಲೆಲ್ಲ ಈ ಗಾಳಿ ವ್ಯಾಪಿಸಿರುತ್ತೆ. ಈ ಅವಕಾಶ ರೂಪವಾಗಿರತಕ್ಕಂಥ ಆಕಾಶದಲ್ಲಿ ನಿತ್ಯವೂ ಕೂಡ ಇರುವಂಥದ್ದು, ನಿತ್ಯವೂ ವಾಯು, ಯಾವಾಗಲೂ ಈ ಗಾಳಿ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಸರ್ವತ್ರ ಗೋಪಿ, ಅದು ಎಲ್ಲ ಕಡೆಯೇ ಪ್ರವಹಿಸ್ತಾ ಇದ್ರು ಕೂಡ ಆ ವಾಯುವು ಎಲ್ಲ ಕಡೆಯೂ ಪ್ರವಹಿಸ್ತಾ ಇದ್ರೂ ಕೂಡ ಸರ್ವತ್ರ ಹಾಪಿ ತತ್ತದ್ಧರ್ಮಾನ್ ನ ಆಪ್ನೋತಿ, ಆಯಾ ಧರ್ಮಗಳನ್ನು ಅದು ಹೊಂದುವುದಿಲ್ಲ. ಆಯಾ ವಸ್ತುವಿನ ಧರ್ಮವನ್ನು ತನ್ನಲ್ಲಿ ಅಳವಡಿಸ್ಕೊಳ್ಳುವುದಿಲ್ಲ. ಅಲ್ಲ, ನಾವು ಹೇಳ್ತೀವಲ್ಲ, ಗಾಳಿ ತಣ್ಣಗಿದೆ, ಗಾಳಿ ತಣ್ಣಗಿದೆ ಅಂತ ಹೇಳ್ತೀವಿ. ಗಾಳಿ ಒಳ್ಳೆ ಪರಿಮಳಯುಕ್ತವಾಗಿದೆ. ಈ ಹೂದೋಟದಿಂದ ಗಾಳಿ ಬೀಸ್ತಾ ಇದ್ದರೆ ಆ ಗಾಳಿಯು ಸುಗಂಧಭರಿತವಾಗಿರುತ್ತದೆ. ಹಾಗಾದರೆ ಆ ಹೂವಿನ ಸಂಪರ್ಕದಿಂದಾಗಿ ಆ ಹೂವಿನ ಧರ್ಮ ಸೌರಭ್ಯ, ಹೂವಿನ ಧರ್ಮ ಸೌರಭ್ಯ ಬಂತಲ್ಲ ಗಾಳಿಯಲ್ಲಿ. ಹಾಗೆಯೇ ಕೆಲವೊಮ್ಮೆ ಗಾಳಿ ತಣ್ಣಗಿರುತ್ತೆ, ಕೆಲವೊಮ್ಮೆ ಗಾಳಿ ಬಿಸಿ ಇರುತ್ತೆ. ಹಾಗಾದರೆ ಈ ಶೈತ್ಯ ಅನ್ನೋದು, ಶೈತ್ಯ ಎಂಬ ಗುಣ, ಶೈತ್ಯ ಎಂಬ ಗುಣ ಅದು ನೀರಿನದ್ದು, ಅದು ಗುಣ ಬಂತಲ್ವಾ ಅಂತಂದರೆ ಅದು ವಾಯುವಿನಲ್ಲಿರ್ತಕ್ಕಂಥ ಗುಣ ಅಲ್ಲ. ಪರಿಮಳವಾಗಲಿ ಆ ಶೈತ್ಯವಾಗಲಿ ವಾಯುವಿನಲ್ಲಿ ಇರತಕ್ಕಂತಹ ಗುಣ ಅಲ್ಲ. ಅದು ಯಾವುದ್ರ ಗುಣ ಅಂದರೆ ವಾಯುವಿಗೂ ನೀರಿಗೂ ಸಂಪರ್ಕ ಆದ್ದರಿಂದಾಗಿ ವಾಯು ತಣ್ಣಗಿದೆ ಹೊರತು ನಿಜವಾದ ವಾಯು ಅದು ಆ ಶೈತ್ಯ ಅನ್ನೋದು ವಾಯುವಿನಿರತಕ್ಕಂಥ ಧರ್ಮ ಅಲ್ಲ. ಹಾಗೆಯೇ ಆ ಗಾಳಿಯಲ್ಲಿ ಸೌರಭ್ಯ ಇದ್ದರೆ ಅದು ಗಾಳಿ ಸಂಯುಕ್ತವಾಗಿರತಕ್ಕಂತಹ, ಆ ಗಾಳಿಗೆ ಸಂಬಂಧ ಹೊಂದಿರತಕ್ಕಂತಹ ಪುಷ್ಪಾದಿಗಳ ಒಂದು ಸಂಪರ್ಕದಿಂದಾಗಿ ಬಂದಿರುವಂಥದ್ದೇ ಹೊರತು ವಾಯುನಲ್ಲಿ ಇರುವಂಥದ್ದಲ್ಲ. ವಾಯು ಸಂಬದ್ಧ ಜಲಾದಿ ಅವಯವಗತಮೇವ, ವಾಯುವಿಗೆ ಸಂಬಂಧಪಟ್ಟಂತಹ ನೀರು ಮೊದಲಾದವುಗಳ ಗುಣವೇ ಹೊರತು ಆಮೇಲೆ ಭೂಮಿಯ ಗುಣ, ಪರಿಮಳ ಆದರೆ ಅದು ಗಂಧ, ಗಂಧ ಅನ್ನೋದು ಭೂಮಿಯ ಗುಣ. ಮಳೆ ಬಂದ ಕೂಡಲೇ ನೋಡಿ ಗಾಳಿಯಲ್ಲಿ ಮಣ್ಣಿನ ವಾಸನೆ ಬರ್ತದೆ, ಅದು ಮಣ್ಣಿನ ವಾಸನೆ ಮಣ್ಣಿನದ್ದದು, ಅದು ಗಾಳಿಯದ್ದಲ್ಲದು. ಅದರ ಸಂಪರ್ಕವಾದ್ದರಿಂದ ಗಾಳಿಗೆ ಆ ನೀರಿನ ಗುಣವಾಗಿರತಕ್ಕಂತಹ ಶೈತ್ಯ, ಭೂಮಿಯ ಗುಣವಾಗಿರತಕ್ಕಂತಹ ಗಂಧ, ಇವೇ ಮೊದಲಾದವುಗಳು ಬರ್ತವೆ. ಅದು ಅವುಗಳ ಗುಣ ಹೊರತು ಸಂಪರ್ಕವನ್ನು ಪಡೆದಂತಹ ವಸ್ತುಗಳ ಧರ್ಮಗಳೇ ಹೊರತು ಅದು ವಾಯುವಿನಲ್ಲಿರತಕ್ಕಂತಹ ಧರ್ಮಗಳಲ್ಲ. ಆ ಧರ್ಮಗಳು ನೇರವಾಗಿ ವಾಯುವಿನಲ್ಲಿ ಇದ್ದುಕೊಂಡು ನಮಗೆ ಅನುಭವಕ್ಕೆ ಬಂದಿಲ್ಲ. ವಾಯುವಿಗೆ ಆ ವಸ್ತುವಿನ ಸಂಪರ್ಕವಾದಾಗ ಮಾತ್ರ ಬರುವಂಥದ್ದು. ಹೀಗೆ ಈ ಒಂದು ಉದಾಹರಣೆಯೊಂದಿಗೆ ಶೈತ್ಯ ಸೌರಭ್ಯಾದಿಕಂತೂ ವಾಯು ಸಂಬದ್ಧ ಜಲಾದಿ ಅವಯವಗತಮೇವ, ಶೈತ್ಯ ಸೌರಭಾದಿಗಳು ವಾಯು ಸಂಬದ್ಧವಾಗಿರತಕ್ಕಂತಹ ನೀರು ಮೊದಲಾದ ವಸ್ತುಗಳೇನಿವೆ ಅದರ ಅವಯವಗಳಲ್ಲಿರ್ತಕ್ಕಂಥದ್ದೇ ಹೊರತು ನ ವಾಯುಗತಂ, ವಾಯುವಿನಲ್ಲಿರ್ತಕ್ಕಂಥದ್ದಲ್ಲ. ತಥಾ ಅದರಂತೆ ಹೇಗೆ ಆಕಾಶ ಸ್ಥಿತವಾಗಿರತಕ್ಕಂತಹ ಗಾಳಿಯು ಎಲ್ಲ ಕಡೆಯೂ ಚಲಿಸಿದರೂ ಕೂಡ ಆಯಾ ವಸ್ತು ಧರ್ಮವನ್ನು ಹೇಗೆ ಹೊಂದುವುದಿಲ್ಲವೋ ತಥಾ ಹಾಗೆಯೇ ಸರ್ವಾಣಿ ಭೂತಾನಿ, ಎಲ್ಲ ಜೀವರು ಕೂಡ ಮತ್ಸ್ಥಾನಿ, ನನ್ನಲ್ಲಿದ್ದರೂ ಕೂಡ ನ ಅನ್ಯೋನ್ಯ ಧರ್ಮ ಸಂಕ್ರಾಂತಿಮಂತಿ, ಅನ್ಯೋನ್ಯ ಧರ್ಮ ಸಂಪರ್ಕವನ್ನು, ಅನ್ಯೋನ್ಯ ಧರ್ಮಗಳನ್ನು ಅವುಗಳು ಹೊಂದತಕ್ಕಂಥವುಗಳಲ್ಲ. ಪರಮಾತ್ಮನ ಗುಣಗಳು ಜೀವರಲ್ಲಿ, ಜೀವರ ಗುಣಗಳು ಪರಮಾತ್ಮನಲ್ಲಿ, ಈ ತರಹ ಪರಸ್ಪರ ಧರ್ಮಗಳ ಪಲ್ಲಟ ಆಗಬೇಕು ಅಂತಿಲ್ಲ. ಇದನ್ನು ನೀನು ಉಪಧಾರಯ, ಇದನ್ನು ದೃಢಪಡಿಸಿಕೋ ಅಂತ ಈ ಶ್ಲೋಕದ ಅಭಿಪ್ರಾಯ.